ಅಂದರೆ ಗೊತ್ತಾ, ಅಂದರೆ ಏರ್ ಲಿಫ್ಟ್ ಆದಮೇಲೆ ಏರ್ ಲಿಫ್ಟ್ ಆಗಿ ಕೆಳಗೆ ಬಂದು ನಮಗೆ ಐಡೆಂಟಿಫಿಕೇಷನಿಗೆ ಕರೆದ್ರು. ಐಡೆಂಟಿಫಿಕೇಷನ್ ಆದಮೇಲೆ ನಮಗೆ ಮತ್ತೆ ಇದಕ್ಕೆ ನೀವು ಅದೇ ಇದಕ್ಕೆ ಶ್ರೀನಗರ್ ಮೆಡಿಕಲ್ ಹಾಸ್ಪಿಟಲ್ಲಿಗೆ ಬಾಡಿ ಹೋಗುತ್ತೆ, ನಿಮಗೊಂದು ಹೋಟೆಲಲ್ಲಿ ಉಳಿಸ್ತೀವಿ ಅಂತ ಹೇಳಿದರು. ಸೊ ಒಂದೇ ಊರಲ್ಲಿದ್ವಿ, ಜೊತೆ ಇರಲಿಲ್ಲ. ಅಂದರೆ ಅದು ಪ್ರೋಸೆಸ್ ಆಗಬೇಕಿತ್ತಲ್ಲ. ಬಟ್ ಈ ಏರ್ ಲಿಫ್ಟ್ ಆಗೋದಾಗಲಿ ಅಥವಾ ಇಲ್ಲಿ ಕರ್ನಾಟಕಕ್ಕೆ ಕರ್ಕೊಂಡು ಬರೋದಾಗಲಿ ತುಂಬ ತುಂಬ ಜಲ್ದಿ ಆಯಿತು. ಹೌದು ಕಷ್ಟ ಆಗಿಲ್ಲ. ಸಿಕ್ಕಾಪಟ್ಟೆ ತೊಂದರೆ, ಸಿಕ್ಕಾಪಟ್ಟೆ ಕಷ್ಟ. ಸೊ ಈ ಒಂದು ಪ್ರಾಸೆಸ್ಸಲ್ಲಿ ನಿಮಗೆ ಹೆಲ್ಪ್ ಮಾಡಿದವರು ಯಾರು? ನಮ್ಮ ನಾ ಹೇಳಿದ್ನಲ್ಲ, ನಮ್ಮ ಮನೆಯವ್ರಿಗೆ ಚಿಕ್ಕಪ್ಪನ ಮಗಳ ಮನೆಯವರು ರವಿಕಿರಣ್ ಅಂತ. ಅವರು ಫಸ್ಟು ನನಗೆ ವಾಟ್ಸಪ್ ಕಾಲ್ ಮಾಡಿ ಹೇಳಿದರು, ನಾನು ಎಲ್ಲ ತೇಜಸ್ವಿ ಸೂರ್ಯ ಅವರಿಗೆ ಹೇಳಿದ್ದೀನಿ, ಅವ್ರು ನಿನಗೆ ಕಾಲ್ ಮಾಡ್ತಾರೆ, ಅವ್ರು ನಿನ್ನ ಜೊತೆನೇ ಇರ್ತಾರೆ, ಏನೇ ಇದ್ದರೂ ಅವ್ರಿಗೆ ಮಾಡು ಅಂತ. ಅವರು ಆಮೇಲೆ ಸರೇ ಕಾಲ್ ಮಾಡಿದರು, ತೇಜಸ್ವಿ ಸರೇನೆ. ಅದೇ ಹೇಳಿದ್ನಲ್ಲ, ಒಬ್ಬರು ಅರವಿಂದ್ ಸರ್ ಅಂತ ಮತ್ತು ಇನ್ನೊಬ್ರು ಚೇತನ್ ಕಮಿಷ್ನರ್, ಅವ್ರು ಕಂಟಿನ್ಯೂಸ್ ಕಾಂಟ್ಯಾಕ್ಟಲ್ಲಿದ್ದರು. ಸರ್ ಕೂಡ ಮಧ್ಯೆ ಕಾಲ್ ಮಾಡ್ತಾಯಿದ್ರು, ಹಿಂಗೆ ನಿಂಗೆ ಟಿಕೆಟ್ಸ್ ಆಗುತ್ತೆ, ನಿಮ್ಮ ಜೊತೆಲೇ ಅಂದರೆ ಎಲ್ಲರೂ ಒಟ್ಟಿಗೆ ಹೋಗ್ಬೋದು, ಎಲ್ಲದೂ ಇದು ಮಾಡ್ತಿದ್ರು. ಆಮೇಲೆ ರಾಘವೇಂದ್ರ ಸರ್, BY ರಾಘವೇಂದ್ರ ಅವರು ಆಫೀಸಿಂದನೂ ಫೋನ್ ಬಂತು. ಆಮೇಲೆ ಚನ್ನಬಸಪ್ಪ ಸರ್ ಕಾಲ್ ಮಾಡಿದ್ರಂತೆ, ಬಟ್ ನನಗೆ ಮೀಡಿಯಾದೊಂದು 100-200 ಕಾಲ್ಸ್ ಬರ್ತಾಯಿತ್ತು. ನನ್ನ ಫೋನ್ ಚಾರ್ಜ್ 10ಕ್ಕೆ ಬಂದಿತ್ತು. ಸೊ ನಾನು ಏರೋಪ್ಲೇನ್ ಮೋಡಿಗೆ ಹಾಕ್ಬಿಟ್ಟೆ ನನ್ನ ಫೋನನ್ನು. ಆಗ ಕಾಲ್ ಮಾಡಿದ್ರಂತೆ ಅವರು. ಆಮೇಲೆ ಹಿಂದಿನ ದಿನ ಅಷ್ಟು ಕಾಲ್ಸ್ ಬಂತು. ಮಾರನೇ ದಿನ ಶ್ರೀನಗರಲ್ಲಿ ಇರೋ ಹೊತ್ತಿಗೆ ಸಂತೋಷ್ ಲಾಡ್ ಸರ್ ಅವ್ರು ಬಂದಿದ್ದರು, ಸಿಕ್ಕಿದ್ರು. ಆಮೇಲೆ CM ಸರ್ ಸಿದ್ದರಾಮಯ್ಯ ಸರ್ ಅವ್ರದ್ದು ಫೋನ್ ಮಾಡಿದರು ಅವರು. ಆಮೇಲೆ ಖರ್ಗೆ ಸರ್ ಅವರು ಕೂಡ ಫೋನ್ ಮಾಡಿದರು. ಆಮೇಲೆ ಮಧು ಬಂಗಾರಪ್ಪ ಸರು ಅವರು ಸುಮ್ಮನೆ ಫೋನ್ ಮಾಡಿ ಯಾಕೆ ತೊಂದರೆ ಕೊಡೋದು, ನಾವು ಪ್ರೋಸೆಸ್ನ ಮಾಡೋಣ ಅಂತೇಳಿ ಅಂದರೆ ಫೋನ್ ಮಾಡಲಿಲ್ಲ ನನಗೆ, ಬಟ್ ಇನ್ನೊಬ್ರ ಹತ್ರ ಫೋನ್ ಮಾಡಿಸಿ ಎಲ್ಲ ವ್ಯವಸ್ಥೆ ಆಗ್ತಿದೆ ಅಂತ ನಂಗೆ ಹೇಳಿಸಿದ್ರು. ಅದು ಆ್ಯಕ್ಚುಲಿ ಈ ಮಗಂದು ಸೆಕೆಂಡ್ PUC ಆಯ್ತಲ್ಲ, ಈಗ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ನೆಕ್ಸ್ಟ್ ಗ್ರ್ಯಾಜುಯೇಷನಿಗೆ ಇದು ಕಳಿಸ್ಲಿಕ್ಕೆ ವೆಕೇಷನಿಗೆ ಹೋಗಬೇಕು ಅಂತ ಇದ್ದಿದ್ದು. ಹೌದು, ನಾನೇನು ಹೇಳಿದೆ, ನನ್ನ ಮಗನಿಗೆ ಏನು ಹೇಳಿದೆ, ಕನ್ಯಾಕುಮಾರಿ ಹೋಗೋಣ, ರಾಮೇಶ್ವರಂ ತನಕ ನೋಡ್ಕೊಂಡು ಬರೋಣ, ಅಲ್ಲಿಗೆ ಹೋಗೋಣ ಅಂತ. ಇವರಿಗೆ ಅದೆಂಥ ಸೌತ್ ಇಂಡಿಯಾ ಎಲ್ಲ ನೋಡಾಗಿದೆ, ಒಂದೇ ಥರ ಎಲ್ಲ ಬೀಚು ಇದೆಲ್ಲ. ರಾಜಸ್ಥಾನಿಗೆ ಹೋಗೋಣ ಅಂತ. ಆದರೆ ರಾಜಸ್ಥಾನಿಗೆ ಹೋಗೋಕ್ಕೆ ಇದು ಸೀಸನ್ ಅಲ್ಲ, ಹೋದರೆ ಸೆಪ್ಟೆಂಬರಲ್ಲಿ ಹೋಗಬೇಕು. ಅವಾಗ ಹೋಗೋದು ಅಂತ ಒಂದು ಸತಿ ಇದು ಚೇಂಜ್ ಆಯಿತು. ಅಷ್ಟೊತ್ತಿಗೆ ನಮ್ಮನೆಯವ್ರ ಫ್ರೆಂಡವರು ಕಾಶ್ಮೀರಿಗೆ ಹೊರಟರು, ಅವ್ರದ್ದು 3 ಫ್ಯಾಮಿಲಿ. ಸೊ ಅವ್ರು ಹೊರಟ್ರಲ್ಲ, ಅವಾಗ ಇವ್ರಿಗೆ ಇನ್ನೂ ಇದಾಯಿತು, ಹೋದರೆ ಕಾಶ್ಮೀರಿಗೆ ಹೋಗಬೇಕು. ಆಮೇಲೆ ಇದುವರೆಗೂ ನಾವು ಫ್ಲೈಟಲ್ಲಿ ಹತ್ತೇ ಇರಲಿಲ್ಲ, ಇದು ಫಸ್ಟ್ ಟೈಮ್ ನಾವು ಫ್ಲೈಟಲ್ಲಿ ಹೋಗಿದ್ದು. ಅದು ಒಂದಿತ್ತು, ನಾನು ಫ್ಲೈಟಲ್ಲಿ ಹೋಗಬೇಕು, ಕಾಶ್ಮೀರ ಅಂದರೆ ಜನ್ನತ್ ಅಂತ ಹೇಳ್ತಾರಲ್ಲ, ಸ್ವರ್ಗ, ಅದನ್ನ ನೋಡ್ಬೇಕು. ಯಾಕಂದರೆ ಅಲ್ಲಿ ಇದನ್ನು ನಾವು ಎಲ್ಲೂ ನೋಡೋಕ್ಕೆ ಸಿಗಲ್ಲ, ಹೋದರೆ ಕಾಶ್ಮೀರಿಗೆ ಹೋಗಬೇಕು ಅಂತ ಅವ್ರದ್ದೇ ಡ್ರೀಮ್ ಇದ್ದಿದ್ದು. ಹಠ ಮಾಡಿ ಬುಕ್ ಮಾಡಿದ್ದು ಟಿಕೆಟ್ಸ್ನ. ನಾನು ಹೇಳಿದೆ ಸೌತ್ ಇಂಡಿಯಾ ಹೋಗೋಣ ಅಂತ, ಇಲ್ಲ ಕಾಶ್ಮೀರ ಹೋಗೋಣ. ಆಮೇಲೆ ವಯಸ್ಸಾದ್ಮೇಲೆ ನಮಗೆ ಆ ಚಳಿ ತಡಿಯೋಕ್ಕಾಗದೆ ಅಥವಾ ಗಿಪ್ಸ ಎಲ್ಲ ಬಂದುಬಿಟ್ರೆ ಮತ್ತೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಈಗಲೇ ಹೋಗಬೇಕು